ಬ್ಲಾಗಲ್ಲಿ ಏನಾಗುತ್ತೆ ನಾವು ಟ್ರಾವೆಲ್ ಮಾಡ್ತಾನೆ ಬ್ಲಾಗ್ ಮಾಡ್ತಾನೆ ಟೈಮ್ ಬೇಕೇ ಅಲ್ವಾ. ಟೈಮ್ ಹೋದರೆ ಸಿಗೋಲ್ಲ, ಕೇಳಿದ್ರೂ ದುಡ್ಡು ಕೊಟ್ಟು ಕೊಂಡ್ಕೊಳ್ತೇನೆ ಸಿಗೋಲ್ಲ. ಸೊ ಅದರಿಂದ ಟೈಮ್ ವೇಸ್ಟ್ ಮಾಡದೆ ನೆಕ್ಸ್ಟ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಫಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ. ಸೊ ಈ ಬ್ಲಾಗ್ ಏನಂದರೆ ಹಾಲು ಪೌಡ್ರು ಅಂತ ಕೇಳಿರ್ತೀರಲ್ಲ ನೀವು. ಮುಂದಿನ ಬ್ಲಾಗಲ್ಲಿ ಹೇಳಿದೆ ಯಾವ ಥರ ಲೈಕ್ ಎಲಬರೇಟ್ ಹಾಕ್ಸ್ಬೇಕು. ಪ್ಲಸ್ ಈಗ ಮಕ್ಕಳು ತೊಗೊತಾರಲ್ಲ, ಸೊ 1 ವರ್ಷ ಆದಮೇಲೆ ಐ ಥಿಂಕ್ 1 ವರ್ಷಕ್ಕಾದಮೇಲೆ ನಾವು ಮಕ್ಕಳಿಗೆ ಸ್ಟಾರ್ಟ್ ಮಾಡ್ತೀವಿ ಪೌಡರ್ಗಳು. ಸೊ ನೀವು ಆ ಪೌಡರ್ ಯಾವ ಥರ ಮಾಡ್ತಾರೆ ಅಂತ ನೋಡಿದ್ರೆ ನೆಕ್ಸ್ಟ್ ನೀವು ಖಂಡಿತ ಅದು ತೊಗೊಳಲ್ಲ. ಸೊ ತೊಗೊಳ್ಬಾರ್ದು ಅಂತಲ್ಲ, ಜಸ್ಟ್ ಎಮರ್ಜೆನ್ಸಿ ಪರ್ಪಸ್ಗೆ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಇರುತ್ತೆ. ಓಕೆ, ಕೆಲವೊಂದು ಟೈಮಲ್ಲಿ ಬಾಡಿ ಇಮ್ಯುನಿಟಿ ಆದಾಗ ಅದನ್ನು ತಡೆಯುತ್ತೆ. ಬಟ್ ಇಮ್ಯುನಿಟಿ ಇಲ್ಲ ಅಂದ ಪಕ್ಷದಲ್ಲಿ ಬಾಡಿ ತಡೆಯೋಕ್ಕಾಗದೆ ತನ್ನ ವ್ಯಕ್ತಿತ್ವವನ್ನು ಕಳ್ಕೊಳುತ್ತೆ. ಸೊ ಅದು ಅಲ್ಲದೆ ಬೇಬಿಗೆ ಹಲವಾದ ಆರೋಗ್ಯ ಸಮಸ್ಯೆಗಳು ಬರ್ಬೋದು. ಸೊ ಮುಂದಿನ ಬರ್ಬೋದು, ಇವಾಗ ಮುಂದಿನ ಸಿಚುವೇಷನ್ ಬರ್ಬೋದು. ಸೊ ಆಲ್ರೆಡಿ ನಾವು ವಾಸಿಸ್ತಾ ಇರೋದು ಪೊಲ್ಯೂಟೆಡ್ ಏರ್ ಆಗಿರ್ಬೋದು. ಸೊ ಮತ್ತು ಮುಂದಕ್ಕೆ ಹೆಂಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ. ಸೊ ಹಾಲು ಪೌಡ್ರನ್ನ ಮಿಕ್ಸ್ ಮಾಡಬೇಡಿ ನಿಮಗೆ ಎಷ್ಟು ಎಲ್ಲಾದರೂ ಟ್ರಾವೆಲ್ ಸಮಸ್ಯೆ ಆದಲ್ಲಿ ಮಾತ್ರ ಏನೋ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ನೀವು ಕ್ಯಾರಿ ಆನ್ ಮಾಡ್ಬೋದು. ಸೊ ಇನ್ನೇನು ಇಲ್ಲ, ಸರ್ಕಾರಕ್ಕೂ ಅಷ್ಟೇ ಇದನ್ನೆಲ್ಲ ಬ್ಯಾನ್ ಮಾಡಬೇಕು. ಸೊ ಬ್ಯಾನ್ ಮಾಡೋ ಆಗದಿದ್ರೂ ನಾನು ಏನು ಕೇಳ್ಕೊತೀನಿ ಅಂದರೆ, ಸೊ ಇದನ್ನು ತಡೀಬೋದಲ್ವ. ಕೆಟ್ಟದ್ದು ಹೋಗ್ತಾಯಿದ್ರೆ ಒಳ್ಳೆಯ ಮೂಲಕ ಅದನ್ನು ಸರಿ ಮಾಡ್ಬೋದು ಅಲ್ವಾ. ಸೊ ಅದು ನಡೀತಾ ಇದೆ ಅಂದರೆ ನಡೀತಾನೆ ಇರುತ್ತೆ. ಸೊ ನೀವು ಅದನ್ನು ತಡೆಗಟ್ಟಬೇಕು. ಇವಾಗ 100 ವರ್ಷ ಒಬ್ಬ ಬಾಳೋ ವ್ಯಕ್ತಿ ತನ್ನ ಆರೋಗ್ಯನ ಕಳ್ಕೊಂಡು 40 ವರ್ಷಕ್ಕೆಲ್ಲ, ಈಗ 40 ಅಲ್ಲ 20 ದಾಟಿದ ತಕ್ಷಣ ಇವಾಗ ತನ್ನ ಪ್ರಾಣವನ್ನು ಬಿಡ್ತಾನೆ. ಅಂದರೆ ಯಾವ ಥರ ಫುಡ್ಗಳು ನಾವು ತೊಗೊತಾ ಇದ್ದೀವಿ ಅಂತ ನೋಡ್ಬೋದು. ಫುಡ್ಗಳು ತೊಗೊಳೋದ್ರಲ್ಲಿ ತಪ್ಪಾದ್ರೆ ನಾವು ಫುಡ್ಗಳು ಬರೋದೇ ಒಂಥರ ತಪ್ಪಾಗಿದೆ. ಸೊ ಏನಪ್ಪ ಲವ್ ಕೋಪ ಮಾಡ್ಕೊಂಡಿಲ್ಲ. ಸೊ ಆ ಥರ ಸಿಚುವೇಶನ್ಸ್ ಈಗ ಆಗಿದೆ. ಸೊ ಸಿಚುವೇಶನ್ಸಲ್ಲಿ ನಾವು ಮಿಶ್ರಣ ಅದರಲ್ಲಿ ಹೆಂಗೆ ತಡೆಗಟ್ಬೋದು ಅಂತ ಯೋಚನೆ ಮಾಡ್ಬೋದು. ಸೊ ತಡೆಗಟ್ಟಿ, ಸೊ ಇದು ಸರ್ಕಾರ ಮಾತ್ರ ಮಾಡಬಲ್ಲದು. ಸೊ ಸರ್, ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ. ಸೊ ಇಷ್ಟು ಬೇಗ ಇದು ಎಲ್ಲ ಫುಡ್ಡು ಮಿಶ್ರಣಗಳನ್ನು ನೀವು ತಡಿಬೇಕು. ಹೋಗಲಿ ಸಣ್ಣ ಪುಟ್ಟ ಹೂಗಳಲ್ಲಿ ಬೇರೆ ಲೈಕ್ ಇಲ್ಲಿ ದೇವ್ರುಗಳ ಅಲಂಕಾರ ವಸ್ತುಗಳು ಮಾಡಿದ್ರೆ ನಮ್ಗೆ ಹೋಗಪ್ಪ ಅದೇನು ನಮ್ಗೆ ಎಫೆಕ್ಟ್ ಆಗೋಲ್ಲ ಅಂತ ಹೇಳ್ಕೊಬೋದು. ಬಟ್ ಇದು ಡೈರೆಕ್ಟಾಗಿ ಫುಡ್ಡಿಂದ ಬರೋದ್ರಿಂದ ತುಂಬ ಜನ ಸಫರ್ ಪಡ್ತಾ ಇದ್ದಾರೆ. ಇದು ನಿಮ್ಮ ಕೈಗೆ ತೊಗೊಳ್ಳೇಬೇಕಾಗಿದೆ. ಹಾಲು ಪೌಡರ್ ಅಂತಲ್ಲ, ತುಂಬ ಇದರಲ್ಲಿ ಮಿಷನ್ ನಡೀತಾ ಇದೆ, ನಿಮ್ಗೆ ಗೊತ್ತಿಲ್ಲ. ಸೊ ಇದು ನಿಮ್ಮ ಕೈಗೆ ಬರಬೇಕು, ತೊಗೊಂಡು ಇದನ್ನು ಆದಷ್ಟು ಬೇಗ ರಿಸಾಲ್ವ್ ಮಾಡಬೇಕು. ಎಲ್ಲರೂ ಚೆನ್ನಾಗಿರಬೇಕು ಅಂದರೆ ನಾವು ಒಳ್ಳೆ ಫುಡ್ಡನ್ನು, ನ್ಯಾಚುರಲ್ ಫುಡ್ಡು ಬರಬೇಕು. ಯಾವುದೋ ಒಂಥರ ಮಾರ್ಕೆಟಲ್ಲಿ ನೀವು ಬರೋಕ್ಕೆ ಮುಂಚೆನೇ ಕಲಬೆರಗಿರುತ್ತೆ ಆಗಿ ಬರುತ್ತೆ. ಸೊ ಅವ್ರ ಕೈಯಲ್ಲಿ ಇದನ್ನು ಅವ್ರನ್ನ ನೀವು ಬೈತೀರಾ, ನಾನು ಮಾರ್ಕೆಟಲ್ಲಿ ತೊಗೊಂಡೆ ಇದು ಸರಿ ಇಲ್ಲ ಅಂತ ಅವ್ರನ್ನೇ ನೀವು ಬ್ಲೇಮ್ ಮಾಡ್ತೀರಾ. ಬಟ್ ಇಲ್ಲಿ ಮಿಡಲ್ಗಳಲ್ಲಿ ತುಂಬಾ ಆಟಾಡಿರ್ತಾರೆ. ಸೊ ಅವ್ರನ್ನ ತಪ್ಪಬೇಡಿ ಅಂತಾರೆ ಕೇಳ್ತಾರೆ. ಅವ್ರು ನಮ್ಮನ್ನು ಕ್ವಶನ್ ಕೇಳ್ತಾರೆ. ಯಾವ ಥರ ಅಂದರೆ, ಇಲ್ಲಿ ನಮ್ಮ ಹತ್ರ ಬರೋಕ್ಕೆ ಮುಂಚೆನೇ ನೀವು ಕೊಯ್ತೋಗುತ್ತೆ, ತುಂಬ ದಿನ ಇರೋಲ್ಲ. ಎಸ್ ಸರ್, ಅದನ್ನು ನ್ಯಾಚುರಲಾಗಿ ನೀವು ಮಾಡ್ಬೋದು, ಬೇಗ ಜನಕ್ಕೆ ತಲುಪಿಸ್ಬೋದು ಡೋರ್ ಸ್ಟೆಪ್ಗೆ. ತಲುಪಿಸಿದ್ರೆ ಯಾಕೆ ಇದು ನಿಲ್ಲಿಸೋಕ್ಕಾಗಲ್ಲ. ಏನೇನೋ ಕಂಡುಹಿಡಿದ್ಬಿಟ್ಟಿದ್ದೀವಿ. ಈಗ ನಕ್ಷತ್ರ ಹೋಗೋಗಿತ್ತು ಅಂದರೆ ನಾವು ಮುಟ್ಬಿಟ್ಟಿದ್ದೀವಿ ಅನ್ನೋ ಪಕ್ಷದಲ್ಲಿ ಯಾಕೆ ಇದನ್ನು ಕಂಡುಹಿಡಿಬಾರ್ದ? ಒಳ್ಳೊಳ್ಳೆ ಮಿಷನ್ಸ್ನ ಕಂಡುಹಿಡಿತೀರ, ಒಳ್ಳೊಳ್ಳೆ ವೆಹಿಕಲ್ಸ್ನ ಕಂಡುಹಿಡಿಯೋದ ನಮಗೆ ಬೇಕಾಗಿದ್ದಂತಹ ಫುಡ್ಡಲ್ಲಿ ಮಿಶ್ರಣ ಆಗ್ತಾಯಿದೆ ಅನ್ನೋವಾಗ ಯಾಕೆ ಮಾಡಬಾರ್ದು ಅಲ್ವಾ? ಸೊ ಮಾಡ್ಬೋದು, ಖಂಡಿತ ಆರಾಮಾಗಿ ಮಾಡ್ಬೋದು. ಸೊ ಇದನ್ನು ಆದಷ್ಟು ಬೇಗ ನೀವು ನಿವಾರಣೆ ಮಾಡಿಕೊಡಿ ಸರ್. ಯಾಕಂದರೆ ಇದು ಕೈ ತೊಗೊಂಡಿಲ್ಲ ಅಂದರೆ ತುಂಬ ಜನ ನೀವು ನಿಮ್ಮ ಜನತೆನ, ರಿಲೇಟಿವ್ಸ್ನ ಕಳ್ಕೊತೀರ. ಸೊ ಆದಷ್ಟು ಬೇಗ ತಡೆ ಮಾಡಿ ಸರ್ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ. ಇನ್ನೇನು ಸರ್, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನಾನು, ಒಳ್ಳೆ ವ್ಲಾಗಲ್ಲಿ ಅಂತ ನಾನು ಕೇಳ್ಕೊತೀನಿ. ನೀವು ಸಹ ಲೈಕ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.